ಗಂಡು ಮಗುವಿಗೆ ಜನ್ಮವನ್ನು ನೀಡಿದ ಆ್ಯಂಕರ್ ಅನುಶ್ರೀ. ಆ್ಯಂಕರ್ ಅನುಶ್ರೀ ಅವರು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ಸೊ ಯಾವಾಗ ಜನ್ಮವನ್ನು ನೀಡಿದರು, ಸೊ ಮಗು ಹೇಗಿದೆ, ಅವರ ತಂದೆಯವರು ಏನು ಮಾಡ್ತಾ ಇದ್ದಾರೆ, ಎಷ್ಟು ಖುಷಿಯನ್ನು ಪಟ್ಟಿದ್ದಾರೆ. ಸೊ ತುಂಬ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ರೋಷನ್ ರವರು. ಸೊ ಅಷ್ಟಕ್ಕೂ ಯಾವಾಗ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದರು, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಕರ್ ಅನುಶ್ರೀ ಹಾಗೆ ರೋಷನ್ ಇಬ್ಬರು ಒಂದು ಒಳ್ಳೆಯ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಹಲವಾರು ಜೋಡಿಗಳು ತುಂಬ ಫೇಮಸ್ ಆಗುತ್ತವೆ, ಹಲವಾರು ಜೋಡಿಗಳು ಒಂದು ಪ್ರೀತಿಯನ್ನು ಮಾಡುತ್ತವೆ. ಸೊ ಯಾವುದೇ ಜೋಡಿ ಕೂಡ ಈ ತರಹ ಒಂದು ಬಾಂಡಿಂಗ್ನಲ್ಲಿ ಇರೋದಿಲ್ಲ. ಸೊ ಪ್ರೀತಿ ಮಾಡಿಬಿಟ್ಟು ಕೇವಲ ಒಂದು 2-3 ತಿಂಗಳಿಗೆ ಮಾತ್ರ ಜೊತೆಯಲ್ಲಿದ್ದು ಆಮೇಲೆ ಒಂದು ಕೈ ಬಿಟ್ಬಿಡ್ತಾರೆ. ಸೊ ಆಲ್ಮೋಸ್ಟ್ ಸೆಲೆಬ್ರಿಟಿಗಳು ಮಾಡೋದೇ ಇದೇ ಒಂದು ಕೆಲಸ. ಯಾಕಪ್ಪ ಅಂತಂದರೆ ನಾವು ಹಲವಾರು ಸೆಲೆಬ್ರಿಟಿಗಳನ್ನು ಹಲವಾರು ಇಂಡಸ್ಟ್ರಿಗಳಲ್ಲಿ ನೋಡಿದ್ದೇವೆ. ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ಇನ್ನು ಹಲವಾರು ಇಂಡಸ್ಟ್ರಿಗಳಲ್ಲೂ ಕೂಡ ನೋಡಿದ್ದೇವೆ. ಯಾವ ರೀತಿ ಆಗಿಬಿಟ್ಟಿದೆಯಪ್ಪ ಅಂತಂದರೆ ಲವ್ ಮಾಡಿಬಿಟ್ಟು ಮದುವೆಯನ್ನು ಆಗ್ತಾರೆ. ಸೊ ಇಬ್ಬರು ತುಂಬಾ ಪ್ರೀತಿಸ್ತಾ ಇರ್ತಾರೆ. ಸೊ ಮದುವೆ ಆಗೋ ಮುಂಚೆನೂ ತುಂಬಾ ಒಂದು ಇಬ್ಬರ ನಡುವೆ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಮದುವೆ ಆದಮೇಲೆ ಆ ಒಂದು ಪ್ರೀತಿ ಆಗಿರಲಿ, ಆ ಒಂದು ಲಾಯಾಲಿಟಿ ಆಗಿರಲಿ ಏನೂ ಇರೋದಿಲ್ಲ. ಸೊ ಯಾಕೆ ಹೀಗಾಗುತ್ತೆ ಅಪ್ಪ ಅಂತಂದರೆ ಒಂದು ಲವ್ಗಳನ್ನು ಒಂದು ಟೈಮ್ ಪಾಸ್ಗೋಸ್ಕರ ಮಾಡಿರ್ತಾರೆ. ಸೊ ಆ ಒಂದು ಟೈಮ್ ಪಾಸ್ಗೋಸ್ಕರ ಮಾಡಿರೋದ್ರಿಂದ ಸೊ ಇಬ್ಬರಲ್ಲೂ ಹೊಂದಾಣಿಕೆ ಅನ್ನೋದು ಇರೋಲ್ಲ. ಸೊ ಇಬ್ಬರಲ್ಲೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರೋಲ್ಲ. ಸೊ ಈ ರೀತಿಯಾದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇದ್ದಾಗ ಸೊ ಈ ರೀತಿಯಾದ ಘಟನೆಗಳು ತುಂಬ ನಡೀತವೆ. ಆದರೆ ಇಲ್ಲಿ ಆ್ಯಂಕರ್ ಅನುಶ್ರೀ ಹಾಗೆ ರೋಷನ್ ನಡುವೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಯಾಕಪ್ಪ ಅಂತಂದರೆ ಇವರು ಮೊದಲನೇದಾಗಿ ಲವ್ ಮಾಡಬೇಕಾದ್ರೆ ಯಾವ ರೀತಿಯಾಗಿದ್ರಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ಇವರು ಅನುಶ್ರೀ ಅವರು ರೋಷನ್ ಅವ್ರನ್ನ ಮೀಟ್ ಆಗೋಕ್ಕೆ ಹೋದಾಗ ತುಂಬಾ ಒಂದು ಹೆದರಿ ಹೋಗಿದ್ರಂತೆ. ಸೊ ರಾಜ್ಬಿ ಶೆಟ್ಟಿ ಅವರ ಒಂದು ಮಾತನ್ನು ಕೇಳಿ ಹೋಗಿದ್ರಂತೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ಯಾಕಪ್ಪ ಅಂತಂದರೆ ನನಗೆ ಗೊತ್ತಿಲ್ಲದಿರೋ ಹುಡುಗ ಸೊ ಏನಾದರೂ ಮಾಡಿಬಿಟ್ರೆ ಅನ್ನೋ ಭಯ ಇತ್ತು ಅಂತಕ್ಕಂಥ ಮಾತನ್ನು ಇಲ್ಲಿ ಆ್ಯಂಕರ್ ಅನುಶ್ರೀ ಅವರು ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಹೇಳಿದ್ದಾರೆ. ರಾಜ್ಬಿ ಶೆಟ್ಟಿ ಅವರು ಇಲ್ಲ ಏನೂ ಆಗಲ್ಲ ಹೋಗು ಅಂತಕ್ಕಂಥ ಮಾತನ್ನು ಹೇಳಿದಾಗ ಸೊ ನಾನು ತುಂಬ ಅಂಜಿಬಿಟ್ಟು ಹೋಗಿದ್ದೇನೆ. ಯಾಕಪ್ಪ ಅಂತಂದರೆ ನನ್ನ ಡೇಟಿಂಗ್ಗೆ ಕರೆದ ಮೊದಲ ಹುಡುಗ, ನನ್ನ ಕಾಫಿಗೆ ಕರೆದ ಮೊದಲ ಹುಡುಗ ಯಾರಪ್ಪ ಅಂತಂದರೆ ಅವರು ರೋಷನ್ನೇ. ಅಲ್ಲಿವರೆಗೂ ಕೂಡ ನನಗೆ ಯಾರಿಗೂ ಕರೆದಿರಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಆ್ಯಂಕರ್ ಅನುಶ್ರೀ ಅವರು ಸ್ವತಃ ಖುದ್ದಾಗಿ ತಾವೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿದ್ದಾರೆ. ಸೊ ಅದಾದ ನಂತರ ಇಬ್ಬರು ಕೂಡ ಒಂದು ಕಾಫಿಗೆ ಹೋದ್ವಿ. ಅಲ್ಲಿ 2-3 ಗಂಟೆಗಳ ಕಾಲ ತುಂಬಾ ಮಾತನಾಡಿದ್ವಿ. ಅದಾದ ನಂತರ ಏನಾಯ್ತಪ್ಪ ಅಂತಂದರೆ ಇಬ್ಬರು ಕೂಡ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಂದ್ವಿ. ಕೆಲವೊಂದಿಷ್ಟು ದಿನಗಳ ಕಾಲ ಅಂದರೆ 3-4 ವರ್ಷಗಳ ಕಾಲ ಇಬ್ಬರು ಜೊತೆಯಲ್ಲಿ ಇದ್ವಿ. ಸೊ ಇಬ್ಬರು ಕೂಡ ಮೀಟ್ ಆಗ್ತಾ ಇದ್ವಿ. ಸೊ ಇಬ್ಬರು ಕೂಡ ಒನ್ ಡೇ ಟ್ರಿಪ್ ಕೂಡ ಹೋಗ್ತಾ ಇದ್ವಿ. ಸೊ ಕೆಲವೊಂದಿಷ್ಟು ದಿನಗಳ ಕಾಲ ಇಬ್ಬರು ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕಪ್ಪ ಅಂತಂದರೆ ಅವನು ಏನು ಅನ್ನೋದು ನನಗೆ ಅರ್ಥ ಆಗಬೇಕು, ನಾನು ಏನು ಅನ್ನೋದು ಅವನಿಗೆ ಅರ್ಥ ಆಗಬೇಕು. ಸೊ ಅದಕ್ಕೆ ಇಬ್ಬರು ಕೂಡ ಒಂದಿಷ್ಟು ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ವಿ. ಕೆಲವೊಂದಿಷ್ಟು ದಿನಗಳ ಕಾಲ ಜೊತೆಯಲ್ಲಿ ಇದ್ವಿ. ಅದಾದ ನಂತರ ನನಗೆ ಗೊತ್ತಾಯಿತು, ಅವನ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಸಿಕ್ತು. ಅಲ್ಲಿವರೆಗೂ ಕೂಡ ಇಬ್ಬರು ಫ್ರೆಂಡ್ಸ್ ಆಗೇ ಇದ್ವಿ. ಸೊ ಅದಾದ ನಂತರ ಇಬ್ಬರು ಕೂಡ ಒಂದು ಒಳ್ಳೆಯ ಜೋಡಿ ಅನ್ನಿಸ್ತು. ನನಗೂ ಕೂಡ ಅವನು ಯಾಕೋ ಸರಿ ಅನ್ನಿಸ್ತು, ಅವನಿಗೂ ಕೂಡ ನಾನು ಸರಿ ಅನಿಸಿದೆ. ಸೊ ಅದಾದ ನಂತರ ಇಬ್ಬರು ಕೂಡ ಒಂದು ಮದುವೆ ಆದ್ವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಆ್ಯಂಕರ್ ಅನುಶ್ರೀ ಅವರು ಹೇಳ್ತಾರೆ. ಅದಾದ ನಂತರ ಏನಾಗುತ್ತೆಪ್ಪ ಅಂತಂದರೆ ಸೊ ಇಬ್ಬರು ಕೂಡ ಮದುವೆಯನ್ನು ಕೂಡ ತುಂಬಾ ಒಂದು ಅದ್ದೂರಿಯಾಗಿ ಆಗ್ತಾರೆ, ಅಭಿಮಾನಿಗಳನ್ನು ಕೂಡ ಕರೀತಾರೆ. ಸೊ ಇಬ್ಬರು ಕೂಡ ಮದುವೆಯಾಗಿ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ತಾ ಬರ್ತಾರೆ. ಸೊ ಹಲವಾರು ಒಂದು ಕಾರ್ಯಕ್ರಮಗಳಲ್ಲಿ ಆ್ಯಂಕರ್ ಅನುಶ್ರೀ ಅವರು ಕೂಡ ಹೇಳಿದ್ದಾರೆ, ನನ್ನ ಗಂಡನಂಥ ಪತಿಯನ್ನು ಪಡೆಯೋದಕ್ಕೆ ನಾನು ತುಂಬ ಒಂದು ಪುಣ್ಯವನ್ನು ಮಾಡಿದ್ದೇನೆ. ನಾನು ಮದುವೆಯನ್ನು ಲೇಟಾಗಿ ಆದೆ ಅಂತಕ್ಕಂಥ ಮಾತನ್ನು ಎಲ್ಲರೂ ಕೂಡ ಹೇಳ್ತಾರೆ. ಆದರೆ ಲೇಟಾಗಿ ಆದರೂ ಕೂಡ ಒಂದು ಒಳ್ಳೆಯ ಚಾಯ್ಸನ್ನೇ ನಾನು ಮಾಡಿದ್ದೇನೆ. ಅಂತಹ ಪತಿ ಸಿಗಲು ನಾನು ಪುಣ್ಯ ಮಾಡಿದ್ದೇನೆ. ಮುಂದಿನ ಜನ್ಮದಲ್ಲೂ ಅವರೇ ನನಗೆ ಗಂಡನಾಗಿ ಸಿಗಲಿ ಅಂತಕ್ಕಂಥ ಮಾತನ್ನು ಹಲವಾರು ಒಂದು ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ. ಇನ್ನು ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ನಾನು ತುಂಬಾ ಒಂದು ಕೆಲಸ ಅಂತ ಬಡ್ಕೊಳ್ತಾ ಇದ್ದೀನಿ. ಸೊ ಆ ಕೆಲಸಗಳನ್ನೆಲ್ಲ ಬಿಟ್ಟು ನನ್ನ ಗಂಡನಿಗಾಗಿರ್ಬೋದು, ಹಾಗೆ ನಮ್ಮ ಅತ್ತೆ ಮಾವಂದರಿಗಾಗಿರ್ಬೋದು, ನನ್ನ ತಾಯಿಗಾಗಿರ್ಬೋದು, ಸೊ ಯಾರಿಗೂ ಕೂಡ ನಾನು ಟೈಮ್ ಕೊಡ್ತಾ ಇಲ್ಲ. ಖಂಡಿತವಾಗ್ಲೂ ಅವರಿಗೆ ಟೈಮ್ ಕೊಡಬೇಕು. ಇನ್ಮೇಲೆ ಒಂದಿಷ್ಟು ಕೆಲಸಗಳನ್ನ ಕಮ್ಮಿ ಮಾಡ್ಕೊಂಡ್ಬಿಟ್ಟು ಅವರಿಗೆ ಟೈಮನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಆ್ಯಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಸೊ ಇನ್ನು ಇದೆಲ್ಲ ಆದಮೇಲೆ ಇವರಿಗೆ ಗಂಡು ಮಗು ಜನ್ಮವಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಸೊ ಇವರು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೆಲವೊಂದಿಷ್ಟು ತಿಳಿದು ಬರ್ತಾ ಇವೆ. ಸೊ ಇವನ್ನೆಲ್ಲ ನೋಡಿಕೊಂಡ್ರೆ ಆ್ಯಂಕರ್ ಅನುಶ್ರೀ ಆಗಲಿ ರೋಷನ್ ಆಗಲಿ ಎಲ್ಲೂ ಕೂಡ ಒಂದು ಆಫಿಷಿಯಲ್ ಆಗಿ ತಾವು ಇಂತಹ ಮಾಹಿತಿಯನ್ನು ಒಂದು ಒಳ್ಳೆಯ ಸುದ್ದಿಯನ್ನು ಎಲ್ಲೂ ಕೂಡ ಕೊಟ್ಟಿಲ್ಲ. ಆದರೆ ಗುಟ್ಟಾಗಿ ಒಂದು ಆಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕಾದು ನೋಡಬೇಕಾಗಿದೆ ಏನಾಗಿದೆ ಅಂತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ನಿಸುತ್ತೆ, ಇವರು ನಿಜವಾಗ್ಲೂ ಒಂದು ಗರ್ಭಿಣಿಯಾಗಿದ್ದಾರಾ, ಸೊ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರಾ, ಅಥವಾ ಇದು ಸುಳ್ಳು ಸುದ್ದಿನ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ.